ಸಾಹೇಬ್ರೆ, ಅರೆ ಏನಿದು? ಹಸು ಕೊಡೋದು ಈಗಲ್ಲ, ಸರ್ವೆ ಆದ್ಮೇಲೆ. ಹೊಸ ಕೇಳಕ್ ಬಂದಿಲ್ಲ ಸಾಹೇಬ್ರೆ, ಇವರೆಲ್ಲ ನಿಮ್ಮನ್ನ ಉಣ್ಣ ಕರೆಯಕ್ ಬಂದವ್ರ ಮನೆಗೆ. ಓ ಐ ಸಿ. ನಮ್ಮ ಐಕ್ಳು ರಾಗಿ ಮುದ್ದೆ ಉಪ್ಪಿನ ಹೆಸರು ಮಾಡೋರ ನಮ್ಮ ಮನೆಗೆ ಉಣ್ಣಕ್ ಬರ್ಬೇಕ್ರ. ಅದಂಗಾಯ್ತದೆ ಸಾಹೇಬ್ರು ನಮ್ಮ ಮನೆ ಉಣ್ಣಕ್ ಬರ್ದ ಹೋದ್ರೆ ನಾ ಬಾವಿ ಬಿದ್ದು ಸಾಯ್ತೀನಿ ಅಂತ ಹೇಳೋಳೆ ನಾನು ಹೆಂಡ್ರು ನಿಂಗಿ. ಮೊನ್ನೆ ಮಾಡಿದ ಜೋಳ ರೊಟ್ಟಿ ಮುಗ್ಲ ಹತ್ರ ಐತ್ರಿ, ಉಣ್ಣಕ್ ನಮ್ಮ ಮನೆಗೆ ಬರ್ಬೇಕ್ರಿ. ನಮ್ಮನೇಲೂ ಒಂದ್ ಮಡಕೆ ಅಂಬ್ಲಿ ಕಾಯ್ಸವ್ರೆ. ನೀವು ನಮ್ಮನೆಗೆ ಬರ್ಬೇಕು. ನೀವು ನಮ್ಮನೆಗೆ ಬರ್ಬೇಕು. ನಮ್ಮನೆಗೆ ಬರ್ಬೇಕ್ರ. ನಮ್ಮನೆಗೆ ಬರ್ಬೇಕು. ಅವ್ರನ್ನ ಯಾಕೆ ಹೇಳ್ತಾ ಬಿಡ್ರಲ್ಲ. ತಾವ್ ಯಾವ ಜಾತಿ ಸರ್? ಬ್ರಾಹ್ಮಿನ್ಸ್. ಇವತ್ತು ಶನಿವಾರ, ಏನು ತಿಳ್ಕೊಬೇಡಿ, ನಾನು ಶನೇಶ್ವರನ ಭಕ್ತ. ಶನಿವಾರದ ವ್ರತ ಮಾಡ್ತೀನಿ. ನಮ್ ತಂದೆ ತಾತ ನಮ್ ಮುತ್ತಾತ ಯಾರು ಶನಿವಾರ ದಿವಸ ಊಟನೇ ಮಾಡ್ಲಿಲ್ಲ, ಯಾಕಂದ್ರೆ ನಮ್ದು ಶನಿ ವಂಶ. ನಮ್ಮೂರ್ಗೆ ಹಸ ಕೊಡಕ್ ಬಂದು ನೀವ್ ಹಸ್ಕಂಡೆ ಇರಂಗಾಗೋಯ್ತಲ್ಲ. ಏನ್ ಮಾಡ್ಲಿ, ಶನೇಶ್ವರ ಕನಸಿನಲ್ಲಿ ಬಂದು ಹೇಳಿದ್ದು ಮೀರೋ ಹಾಗಿಲ್ಲ. ಒಂದು ಎಳ್ನೀರು ಕೊಟ್ರೆ ಧ್ಯಾನ ಮುಗಿಸಿ ಕುಡ್ಕೊಂಡು ಮಲಗ್ತೀನಿ. ನಮಸ್ಕಾರ. ಲೇ ಕಟ್ರ, ಇವ್ರಿಗೊಂದು ಒಳ್ಳೆ ಎಳ್ನೀರು ತಂದು ಕೊಡ್ಲ. ಮಲಿಕ್ ಹೋಗಿ. ನೋಡ್ರು ಮನುಷ್ಯ ಹಾಲೆಂಡ್ ಹೋಗ್ ಬಂದ್ರು ನೀತಿನೇ ಮನದ ಹೆಂಗ್ ಪಾಲಿಸ್ತಾರೆ. ನಮ್ಮನ್ನು ಹಾಲೆಂಡ್ ಕಲ್ಸೋ, ಸನಿ ಪೂಜೆ ಮಾಡೋದ್ ಕಲಿತೀವಿ. ನೀನ್ ಮಕಕ್ಕೆ ಹಾಲೆಂಡ್ ಬೇರೆ ಕೇಡು. ಅರ್ಧಂಬರ್ಧ ವಿದ್ಯೆ ಕಲ್ತು ಬಣ್ಣದ ಲುಂಗಿ ತೊಟ್ಕೊಂಡು ಮೆರಿಯದ್ ಬಿಟ್ಟು ಹಾಲೆಂಡ್ ಅಂತೆ ಹಾಲೆಂಡ್. ತುಂಬಿದ ಕೊಡ ಅಂದ್ರೆ ಅದು. ಬಹುಜನಗಳು ನಮಗೆ ಗ್ರಹಚಾರ ಕಾಲ ಅಂತಾನೆ. ಆ ಗ್ರಹಗಳ ಚಾರವನ್ನು ವಿಚಾರ ನಿಮ್ ಮಕಕ್ಕೆ ಇಂಗ್ಲಿಷ್ ಬೇರೆ ಕೇಡು. ಈಗ ತಿನ್ನೋಡು ಹೋಗ್ರ ಹೋಗ್ರ. ನಿಮ್ ಯೋಗ್ಯತೆಗೂ ಬೆಂಕಿ ಇಕ್ಕ. ಹಸು ಬೇಕಂತೆ ಬಡ್ಡಿ ಮಗಳಿಗೆ, ಹಸು ಫಾರಿನ್ ಹಸು. ಗ್ರಹಗಳನ್ನು ವಿಂಗಡಿಸಿ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡಲು ಆ ಕಾರಣಸ್ಥರಾಗಿ ನಿಂತಿರುವ ಪರಮಾತ್ಮ ಇಂಡಿಯಾ ಹಸು ಬೇಡವಂತೆ, ಫಾರಿನ್. ಬಹುಜನಗಳಿಗೆ ಶನಿರಾಜನು ಭವಣೆಯನ್ನು ಕೊಡುತ್ತಾನೆ ಎಂಬ ಭಾವನೆ ಇದೆ. ಅವರ ಅಹಂಕಾರಕ್ಕೆ ತಕ್ಕ ಫಲವನ್ನು, ಅವರ ಗ್ರಹಚಾರಕ್ಕೆ ತಕ್ಕ ಫಲವನ್ನು ಕೊಡತಕ್ಕಂಥ ಯಾರಪ್ಪ ಶನಿ ಎಂದ ಮೇಲೆ ಶ್ರೀ ಶನಿ ಮಹಾತ್ಮೆಯನ್ನ ಅಥವಾ ರಾಜಾ ವಿಕ್ರಮ ನನ್ನ ಹೆಸರು ರುಕ್ಮಿಣಿ ಅಂತ ಹೇಳಿ ಆ ಪರಮಾತ್ಮನ ಕರುಣೆಗೆ ನಾವುಗಳೆಲ್ಲರೂ ಪಾತ್ರರಾಗೋಣ. ಮೆರವಪುರದೊಳಗೆ ನೀವು ಕೃಷ್ಣ, ನಾನ್ ರುಕ್ಮಿಣಿ. ನಮ್ಮಪ್ಪ ನರಸಿಂಹಸ್ವಾಮಿ ದೇವರ ಅರ್ಚಕರು. ಕವಿ ಇನ್ಸ್ಪೆಕ್ಟರ್ಗೆ ಊಟ ಕೊಟ್ಟೆ ಬಾ ಅಂತ ಹೇಳಿ ಕಳ್ಸಿದ್ದಾರೆ. ರುಕ್ಮಿಣಿ, ನನ್ಗೂಟ ಬೇಡ. ಇವತ್ತು ಶನಿ ದೇವರ ವ್ರತ. ನರಸಿಂಹಸ್ವಾಮಿ ಪ್ರಸಾದ ಹೊಸಿ ಉಣ್ಣು ನೀನ್ ನರಸೇದ ಅನ್ನೋ ಹಾಗೆ ಸುಮ್ನೆ ನಾನು ತಂದಿರೋದೆಲ್ಲ ತಿನ್ನಿ. ಅಲ್ಲೇ ಇಟ್ಟು ಹೋಗು, ನಾನು ಆಮೇಲೆ ತಿಂತೀನಿ. ಸುಮ್ನೆ ತಿಂತಿರೋ ಇಲ್ಲ ನಾನೇ ತಿನ್ನಿಸ್ಲೋ. ಆನಿ ಆನಿ ಏನೋ ವಾಸನೆ. ಏನು ಇಲ್ವಲ್ಲ. ಅದು ತೀರ್ಥ, ಶನೀಶ್ವರನ ತೀರ್ಥ. ನನಗೆಲ್ಲ ಗೊತ್ತು. ಅಲ್ಲೇನು ಇಲ್ಲ, ಅಲ್ಲೇನು ಇಲ್ಲ. ಇದನ್ನ ನಮ್ಮಪ್ಪ ಕುಡಿಯೋದು. ಓ ಐಸಿ, ಹೇಗೂ ಬಂದಿದ್ದೀಯಲ್ಲ, ತಿನ್ನಿಸ್ಬಿಟ್ಟು ಹೋಗು. ಇಲ್ಲ, ನಾನು ನಾಳೆ ಬರ್ತೀನಿ. ನೀನೇ ಹೇಳಿದೆ, ನೀನ್ ರುಕ್ಮಿಣಿ, ನಾನು ಕೃಷ್ಣ. ನೀನ್ ರುಕ್ಮಿಣಿ, ನಾನು ಕೃಷ್ಣ. ನಾಳೆ ಬರ್ತೀನಿ. ರುಕ್ಮಿಣಿ ರುಕ್ಮಿಣಿ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋದು ಇದಕ್ಕೆ. ಬೇಡುವವರಿಲ್ಲದೆ ಬಡವರಾಗೋಗ್ಬಿಟ್ಟಿದ್ದಾರೆ ಸ್ವಾಮಿ. ಗೋವಿಂದ ಇನ್ಸ್ಪೆಕ್ಟ್ರೆ, ಮತ್ತೆ ಚಂದೇವ್ರ ವ್ರತ ಅಂತ ಹೇಳಿದ್ರೆ
ವ್ರತ 10 ಗಂಟೆಗೆ ಮುಗೀತು, ಈಗ 10:15. ಈಗ ತಿಂದಿದ್ದು ನಾಳೆ ಲೆಕ್ಕಕ್ಕೆ ಸೇರುತ್ತೆ. ಓ ಇದ್ನು ಸಂದೇವ್ರೆ ಹೇಳಿದ್ರಾ? ಇಲ್ಲ, ಶನಿ ಪುರಾಣದಲ್ಲಿ ಹೇಳಿದೆ. ಓ ಏನಯ್ಯ ಬೆಳಿಗ್ಗೆ ಎಕಡ ತೋರಿಸ್ತೀಯಾ? ಸಮಯ ಒಂದೇ ಒಂದ್ ಹಸ. ಹಸಿಗೂ ಎಕಡಕ್ಕೂ ಏನಯ್ಯ ಸಂಬಂಧ? ಈ ಎಕಡ ಇಟ್ಕೊಂಡು ಒಂದೇ ಒಂದ್ ಹಸ ಕೊಟ್ಬಿಡಿ. ಹೋಗಯ್ಯ, ಇದನ್ನೇ ರಿಜಿಸ್ಟರ್ ಪೋಸ್ಟ್ ಮಾಡಿ ವಿದೇಶ ಕಳಿಸ್ಲಾ? ಅಜ್ಞಾನದ ಪರಮಾವಧಿ. ಕಾಲಿನ ಎಕ್ಕಡಕ್ಕೆ ಕಾಮಧೇನುವೆ. ಪಾರಿನ ಹಸ ಸಾಕೋದು ಅಂದ್ರೆ ಆನೆ ಸಾಕ್ದಂಗೆ ಗೊತ್ತಾ? ಚಪ್ಪಲ ಮುಂಡೆ ಮಗನಿಗೆ. ಇನ್ಸ್ಪೆಕ್ಟ್ರೆ, ಈ ಕರೆ ಮೇಳೆ ಮಾತ್ರ ಕೌ ಕೊಡ್ಬೇಡಿ. ಮೊದಲು ಸರ್ವೆ ಆಗ್ಲಿ, ಆಮೇಲೆ ನೋಡ್ತೀನಿ, ನಡಿ ಹೋಗು. ಎಲ್ರಿ ಹೊರಟ್ರಿ? ಲಂಡನ್ನಿಗ? ವೀಸಾ, ಪಾಸ್ಪೋರ್ಟ್? ಇದೇ ಪಾಸ್ಪೋರ್ಟ್, ಇದು ಈಶಾ. ಓ ಐ ಸಿ. ಬನ್ನಿ ಸರ್, ನಡೀರಪ್ಪ. ಇನ್ನು ಎಷ್ಟು ದೂರಪ್ಪ ನಿಮ್ಮ ಲಂಡನ್? ಹಿಮಾಲಯ ದಾಟಿದ್ರೆ ಸಿಗೋದೇ ಲಂಡನ್ ಸರ್. ನೀವು ಹಿಂಗೋಗಿ ಸರ್, ನಾವು ಹಂಗೋಗ್ತೀವಿ. ನನಗೆ ಅಭ್ಯಾಸ ಇಲ್ವಲ್ಲಪ್ಪ ಈ ಸಿಸ್ಟಮ್. ಒಂದ್ 2 ದಿನ ಸೆಟ್ ಆಗ್ಬೋದೇನೋಪ್ಪ. ನೋಡೋಣ, ನೀವು ಬೇಗ ಬನ್ನಿ, ಸರ್ವೆ ಕೆಲಸ ಶುರು ಮಾಡ್ಬೇಕು. ನಾವಿದ್ದೀವಿ, ನೀವೇನ್ ಹೆದರ್ಕೋಬೇಡಿ ಸರ್. ಸಿಯೋ, ಬಾಯ್ Have a ಬಾಯ್. nice time. ಸರ್, ಬೇಗ ಬರ ಕಟ್ರ. ಅರೆ ಕೃಷ್ಣ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಬರ್ತಾ ನೀವು ಕೌ ಇನ್ಸ್ಪೆಕ್ಟರ್ ಆಗೋ ಬದಲು ನಮ್ಮ ಅಪ್ಪನ ತರ ಅರ್ಚಕರಾಗಬೇಕಾಗಿತ್ತು. ನೀವು ವ್ರತ ಮಾಡಿ, ನಾನ್ ನೋಡ್ಬೇಕು. ಅಯ್ಯೋ, ನಾನ್ ವ್ರತ ಮಾಡುವಾಗ ಯಾರು ಇರಬಾರ್ದು. ಸ್ವಲ್ಪ ನೀರು ಕೊಟ್ಬಿಟ್ಟು ಹೋಗಿ. ಚಲೋ ಅರ್ಜೆಂಟಾ? ನೋ ಹರಿ. ಬಾಗಿಲು ತೆಗಿ ಗಂಗಣ್ಣ, ಭಾಗ್ಯಲಕ್ಷ್ಮಿ ಬಂದವಳೆ ನೀ ಬಾರಣ್ಣ. ಕೌ ಇನ್ಸ್ಪೆಕ್ಟ್ರು ನಮಸ್ಕಾರ. ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಉಸಾ ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಹೇಳ್ತೇನೆ, ಮಕ್ಕೋಗಿರಿ ಸಾರ್. ನಿಮ್ಮ ಹೆಸರು? ಗಂಗಣ್ಣ, ಗಂಗಪ್ಪ, ಗಂಗಯ್ಯ, ಗಂಗಾಧರ, ಹಿಂಗೆ ಅಂತಾರೆ. ಮಕ್ಕಳೆಷ್ಟು? ನಂಗುಟ್ಟು 2, ಬೇರೆಯವ್ರಿಗೆ ಹುಟ್ಟೋ 4. ಗೊತ್ತಾಗ್ಲಿಲ್ವಾ? ನಂಗುಟ್ಟವು ಅಂದ್ರೆ ಗಂಡು ಮಕ್ಳು, ಬೇರೆಯವ್ರಿಗೆ ಹುಟ್ಟವು ಅಂದ್ರೆ ಹೆಣ್ಮಕ್ಳು. ಯಾಕೆಂದ್ರೆ ಹೆಣ್ಣು ಮಕ್ಳು ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ತಾನೇ ಹೋಗೋದು. ಓ ಐ ಸಿ. ಎಮ್ಮೆ ಎಷ್ಟು? 4. ಕೋಣ? ಒಂದಯ್ಯ. 4 ಎಮ್ಮೆಗೆ ಒಂದೇ ಕೋಣನ? ಹಸು ಎಷ್ಟು? 4. ಹೋರಿ? ಒಂದಯ್ಯ. 4 ಹಸಿಗೆ ಒಂದೇ ಊರಿನ ಇರ್ಬೋದು. ಕುರಿ ಎಷ್ಟು? 4. ಟಗರು? ಒಂದಯ್ಯ. 4 ಕುರಿಗೆ ಒಂದೇ ಟಗರ ಇರ್ಬೋದೇನಪ್ಪ. ಕೋಳಿ ಎಷ್ಟು? 4. ಹುಂಜ? ಒಂದಯ್ಯ. 4 ಕೋಳಿಗೆ ಒಂದೇ ಹುಂಚಾನ ಇರ್ಬೋದೇನಪ್ಪ. ಕಮಂಗಿ, ಯಾಕಪ್ಪ ಹಿಂಗೆ? ಅದು ನಮ್ಮೂರ್ನ ಗಂಡಿಸ್ರು ಈಕು, ಹೆಂಗಸ್ರು ಟಾಂಗು. ಅದು ನೋಡಿ. ನನ್ನ ಮಾತು ನಿಂಗಿ ಸ್ಟಾಂಗು, ಡಿಂಗಿ ಈಕು. ಓ ಐ ಸಿ. ಗಂಗಣ್ಣ, ಎಷ್ಟು ಹಸು ಬೇಕು? ಒಂದ್ 10 ಹಸ ಬರ್ಕೊಳ್ಳಿ. ಬರೀ ಬರ್ಕೊಂಡ್ರಾಗಕ್ಕಿಲ್ಲ, ಒಂದೊಂದು ಹಸಿಗೆ 989 ರೂಪಾಯಿ 98 ಪೈಸೆ ಆಗುತ್ತೆ. ಪೈಸಾ ವಾಗ ನಾಳೆ ತಂದು ಒಂದ್ ಅರ್ಧ ಎಕರೆ ಹೊಲ ಮಾರ್ಬಿಡ್ತೀನಿ. ಗಟ್ಸ್ ಅಂದ್ರೆ ಅದು. ಕಲಿಸಿ 10 ಅಮೆರಿಕನ್ ಹಸು ಬರ್ಕೋ. ಹಾಲೆಂಡು ಅಂತಂದ್ರೆ? ಹಾಲೆಂಡ್ ಅಂದ್ರು ಅದೇಯಾ, ಅಮೆರಿಕನ್ ಅಂದ್ರು ಅದೇಯಾ, ಅಲ್ವೇ ಗಂಗಣ್ಣ? ನೀವು ಕೌ ಇನ್ಸ್ಪೆಕ್ಟರ್ ಆಗಿ
ಕುರಿ ಕೋಳಿ ಟಗರು ಹುಂಜ ಎಲ್ಲ ಆಚರಿಸ್ತದಲ್ಲ ಯಾಕೆ? ಯಾಕೆ ಅಂದ್ರೆ ನೀವು ಹಾಲು ಕರೆಯುವಾಗ ಜಾಸ್ತಿ ಆಗಿ ಅದು ಉಕ್ಕಿ ಹರಿದು ಹೋಗುವಾಗ ಅದನ್ನ ನೆಕ್ಕೋಕೆ ಯಾರಾದ್ರೂ ಬೇಡವಾ? ಹಂಗೆ ಹಂಗೆ ಹೊಸಿ ನಮ್ ಎಮ್ಮೆ ನೋಡ್ತೀರಾ? ಯಾಕೋ 3 ದಿವಸದಿಂದ ಏನೋ ಮನ್ಸಿಗೆ ಚಿಂತೆ ಹಚ್ಕೊಂಡು ನಿಂತ್ಬಿಟ್ಟೈತೆ. ಹೊಸಿ ನೋಡಿ. ಯವ್ ಅವ್ರು ಹಸಿನ್ ಡಾಕ್ಟ್ರು, ಎಮ್ಮೆ ನಂಗಯ್ಯ ನೋಡ್ತಾರೆ. ಹಸು ಎಮ್ಮೆ ಎರಡು ಒಂದೇ ಅಲ್ವಾ? ಎರಡು ಹುಲ್ ತಿಂತವೆ, ಎರಡು ಸಗಣಿ ಆಗ್ತಾವಪ್ಪ. ಅದು ನ್ಯಾಯವೇ. ಸರ್ವರೋಗಕ್ಕೆ ರಾಮಬಾಣ ಒಂದು ನನ್ನ ಹತ್ರ ಇದೆ. ಎಮ್ಮೆ ತೋರಿಸಿ, ಹಾಗೆ ಗೊಟ್ಟ ತಗೊಂಡ್ಬನ್ನಿ. ಗಂಗಣ್ಣ, ಒಂದು ಅರ್ಧ ಗಂಟೆ ಆಮೇಲೆ ನೋಡ್ತಾ ಇರು. ನಡೀರೋ. ನಾ ಬರ್ತೀನಿ ನಂಜಿ. ಎಮ್ಮೆ ಹುಷಾರು. ನಿನ್ ಬಾಯಿಗೆ ಮಣ್ಣಕ್ಕ, ನಿನ್ ನಾಲ್ಗೆ ಸೇದಾಗ, ನಿನ್ ಕೈಗೆ ಆಗ್ರಾವ್ ಕಚ್ಚ, ನಾ ಸಾಯ್ತೀನೋ. ಬೇಡ ಕಣೆ, ನನ್ನ ಅರ್ಧಾಂಗಿ ಬೇಕಾದ್ರೆ ಬಿಚ್ ಕೊಟ್ಬಿಡ್ತೀನಿ ಕಣೆ ಈ ನನ್ನ ಅಂಗಿನ. ಬಾರೆ ಮನೆಗೆ ಹೋಗೋಣ, ಜನ ಸೇರಿ ಜಾಗದಲ್ಲಿ ನನ್ನ ಮಾನ ಮರ್ಯಾದೆ ಮಣ್ಣಪಾಲ್ ಮಾಡ್ಬೇಡ. ಬಾರೆ ಹೋಗೋಣ. ನಾ ಬರೋದಿಲ್ಲ, ನಾ ಬಾವಿಗೆ ಬೀಳ್ತೀನಿ. ಗಂಡ ಅಂತ ಕಟ್ಕೊಂಡಲ್ಲ ಈ ಗೆಂಡ ಹೊಟ್ಟೆಯ, ಈ ಬಿಗ್ಲಾಸಿನ್ ಕಟ್ಕೊಂಡು ನಾ ಯಾವ ಸುಖ ಅನ್ಭವಿಸ್ದೆ. ನಾ ಬರಕಿಲ್ಲ, ನಾ ಸಾಯ್ತೀನಿ. ಬೇಡ ಕಣೆ, ಬೇಡ ಕಣೆ, ನೀನ್ ಪೇಟೆ ಕರ್ಕೊಂಡು ಹೋಗ್ತೀನಿ ಕಣೆ. ಮಸಾಲ ದೋಸೆ ಕೊಡ್ತೀನಿ ಕಣೆ, ಒಳ್ಳೊಳ್ಳೆ ಸೀರೆ ಕೊಡ್ತೀನಿ ಕಣೆ. ಪೇಟೆ ಕರ್ಕೊಂಡೋಗಿ ರಾಜ್ಕುಮಾರ್ ಅವ್ರ ಪಿಕ್ಚರ್, ಒಬ್ರು ವಾಹನ, ಮಯೂರ, ನೀ ನಕ್ಕರೆ ನಕ್ಕರೆ ಹಾಲು ಸಕ್ಕರೆ ಸಿನಿಮಾ ತೋರಿಸ್ತೀನಿ ಬಾರೆ. ಈ ಬೂಟಾಟ್ಕೆ ಮತ್ತೆಲ್ಲ ಬೇಕಾಗಿಲ್ಲ. ಇದ್ದಾಗಂತೂ ಸುಖ ಪಡ್ಲಿಲ್ಲ. ನೋಡ್ತಾ ಇರು, ನಾ ಸತ್ತು ದಯ್ಯಾಗ್ ಬಂದು ನೀನ್ ಮುರ್ಕೊಳ್ತಿದ್ರೆ ಕೇಳು. ಅಯ್ಯೋ ಬೇಡ ಕಣೆ, ಬೇಡ ಕಣೆ. ಅಯ್ಯೋ ದೆವ್ವಾಗಿ ಕಾಡ್ತೀನಿ ಅಂತಿದ್ದಾಳಪ್ಪ. ಬರ್ರಪ್ಪ, ಯಾರಾದ್ರೂ ಗಂಡಿಸಿದ್ರೆ ಬನ್ನಿ, ನಾನು ಕಾಪಾಡಿ. ನಾನು ಹೆಂಡತಿ ಬಾವಿ ಬೀಳ್ತೀನಿ ಅಂತಿದ್ದಾಳೆ. ಬರ್ರಪ್ಪ. ಸತ್ತು ಬಿಟ್ಟಾಳು. ಅಯ್ಯೋ ಸಾಯ್ತೀನಿ ಸಾಯ್ತೀನಿ ಅಂತ 1000 ಕೋಳಿ ತಿಂದ್ರಂತೆ. ಅವಳೆಲ್ಲ ಸಾಯ್ತಾಳೆ, ನಡೀರಿ ಸರ್. ಇದು ಶರ್ವೇ ಸಾಮಾನ್ಯವಾದ ದೃಶ್ಯ. ಶರ್ವೇಗ್ ಲೇಟ್ ಆಗ್ತದೆ, ಬನ್ನಿ ಸರ್. ಸಾಹೇಬ್ರೆ, ಸಾಹೇಬ್ರೆ, ನನ್ನ ಕಾಲು, ನನ್ನ ಕಾಲು. ಅಯ್ಯೋ ಸಾಹೇಬ್ರೆ, ಸಾಹೇಬ್ರೆ, ನನ್ ಹೋಟ್ಲಿ ಬಂದು ಕಾಫಿ ಕುಡಿಯೋವರೆಗೂ ಕಾಲು ಬಿಡಂಗಿಲ್ರಿ. ನಿಸಾ ಇಲ್ದರೆ ಕಾಲು ಹಿಡಿದು ಎಳ್ದು ಬಿಡ್ತಾನೆ. ಆಯ್ತು ಬಿಡಪ್ಪ. ಬನ್ನಿ ಸರ್. ಬರ್ರಿ ಸಾಹೇಬ್ರೆ, ಬರ್ರಿ. ಹೋಗು, ಎಲ್ಲ ಸರಿ ಮಾಡು. ಇಲ್ಲ ನಿಂತಿಲ್ಲ, ಏನು ಹೊಲಸು ಮಾಡಿಯೋ. ಲೇ ಇರ್ಬಂದ್ರೆ ಹಾಲು ತಗೊಳ್ಳಲ್ಲ. ಏನ್ ಇವತ್ತು ನಿನ್ನೆಮ್ಮೆ ನೀರು ಕುಡಿತೇನೆ? ನಮ್ಗೆ ತಗೋ. ಮಾದೇವ, ನೀನು ಹಾಲ್ಗೆ ನೀರ್ ಹಾಕೋ ಬದಲು ನೀರ್ಗೆ ಹಾಲು ಹಾಕ್ಬಿಡ್ತೀಯ ನೋಡು. ಕಾಫಿ ಮಾಡಿ ಗಿರಾಕಿಲಿ ಕುಡಿಸ್ ನೋಡು, ಗೊತ್ತಾಗ್ತದೆ. ಲೇ ತಮ್ಮ ಈರ್ಭದ್ರ, ನಮ್ ಸಾಹೇಬ್ರಿಗೆ ಎದೋಗ್ಬಾರ್ದು, ಇಲ್ಲೇ ಬಿದೋಗ್ ಬಿಡ್ಬೇಕು. ಹಂಗ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಪ್ಪ. ಆತ್ರಿ. ಹಿಂದ್ ಕುಡ್ದಿರ್ಬಾರ್ದು, ಮುಂದ್ ಕುಡಿಬಾರ್ದು ಅಂತ ಕಾಫಿ ತಗೊಳ್ಳಿ ಸರಿ. ಇದೇನು ಕಾಫಿನೇನ್ರಿ? ಇನ್ನೂ ಕುಡಿತಿದ್ರಲ್ರಿ? ಈ ಹೋಟ್ಲಿನ ಗೊಡ್ಡು ಕಾಫಿ ಕುಡಿದು ನಿಮ್ ನಾಲ್ಗೆಲ್ಲ ಜಡ್ ಹಿಡಿದು ಬಿಟ್ಟಿದೆ. ಕುಡಿತಾರೆ? ಹೌದು ಸರ್, ಇಂಥ ಗೊಡ್ಡು ಕಾಫಿ ಕುಡಿಬಾರ್ದು. ಈ ಮಾದೇವ ಬರೀ ನೀರಾಲನ್ನ ದಿನ ಹಾಕೊಡ್ತಾನೆ ಇನ್ಸ್ಪೆಕ್ಟ್ರೆ. ಏನ್ ಮಾಡೋಣ್ರಿ? ಸ್ವಲ್ಪ ದಿನ ಇರಪ್ಪ, ಫಾರಿನ್ ಹಸು ಬರ್ಲಿ, ಊರಿಗೂರೇ ಇಂಪ್ರೂವ್ ಆಗತ್ತೆ ನೋಡು. ಕವಿ ಇನ್ಸ್ಪೆಕ್ಟ್ರೆ, ನನ್ನ ಬಿಸ್ನೆಸ್. ನಿನ್ ಬಿಸ್ನೆಸ್ ಚೇಂಜ್ ಮಾಡ್ಕೋ. ಹಾಲು ತುಂಬಿಸ್ಕೊಳಕ್ಕೆ ಪೇಟೆಯಿಂದ ದೊಡ್ಡ ಬಕೆಟ್ ತಂದು ಮಾರು ಅಷ್ಟೇ. ಆಯ್ತಾಯ್ತು ಸ್ವಾಮಿ, ನಾವು ಪಕ್ಕದಲ್ಲಿ ಕೋತಿಪುರದವರು, ನಮಗೂ ಹೊಸ ಕೊಡಿಸಿ. ಅದೆಲ್ಲ ಆಗಕ್ಕಿಲ್ಲ. ಸರ್ಕಾರ ಕಂಡು ಬಿದ್ದಿರೋದು ನಮ್ ಕಮಂಗಿಪುರದ ಮೇಲೆ. ಇದು ವರ್ಲ್ಡ್ ಬ್ಯಾಂಕ್ ಲೋನು, ಇಂಟರ್ನ್ಯಾಷನಲ್ ಸ್ಕೀಮು. ಕಮಂಗಿಪುರದ ಏನ್ ಅನುಕೂಲ ಮಾಡ್ಕೊಟ್ಟವ್ರು ಅದನ್ನೇ ಕೋತಿಪುರದಾಗ ಮಾಡ್ಕೊಟ್ಬಿಡ್ತೀವಿ. ನೀವು ಬಂದ್ಬಿಡಿ ಶಿವ. ಅದ್ ಹೆಂಗ್ ಬಂದ್ಬಿಡ್ತಾರೆ? ಗೌ ಇನ್ಸ್ಪೆಕ್ಟರ್ನ ನಾವು ಕಳ್ಸಕ್ಕಿಲ್ಲ. ಯಾಕ್ರಪ್ಪ ಜಗಳ? ನೀವು ದುಡ್ಡು ರೆಡಿ ಮಾಡ್ಕೊಂಡಿರಿ. ಈ ಊರಿನ ಜೊತೆಗೇನೆ ಫಾರಿನ್ ಇಂದ ಒಂದು 10 ಹಸು ಜಾಸ್ತಿ ತರಿಸಿದ್ರಾಯ್ತು ಅಷ್ಟೇ. ಗೌ ಇನ್ಸ್ಪೆಕ್ಟ್ರೆ, ಗೌ ಇನ್ಸ್ಪೆಕ್ಟ್ರೆ, ಏನಾಯ್ತು? ಎಮ್ಮೆ ಸತ್ತೋಯ್ತಾ? ಸತ್ತೇ ಹೋಗಿತ್ತು. ಆದ್ರೆ ನೀವು ಕೊಟ್ಟು ಔಷಧಿ ಕೊಟ್ಟು ಸ್ವಲ್ಪ ಹೊತ್ತಿಗೆ ಟಣಾರಂತ ಎದ್ದು ನಿಂತ್ಕೊಂಡು ಕುಡ್ದಾಡ್ತಾ ಐತೆ. ನಿಮ್ಮ ಋಣನ ಇನ್ನೂ 2 ಹಸು ಜಾಸ್ತಿ ತಗೊಂಡು ತೀರ್ಸು ಅಷ್ಟೇ. ಎಲ್ಡ ಜುಜುಬಿ ಎಲ್ಡ ಕಲಾಶಿ ಒಂದ್ 20 ಹಸ ಬರ್ಕಳ್ಳ. ಸಾಹೇಬ್ರೆ, ನಂಗೊಂದು ಇರ್ಬದ್ರಿಗೊಂದು 2 ಆಕಳ ಬರ್ಕೊಳ್ರಿ. ಬರ್ಕೊಂಡ್ರೆ ಆಗಲ್ಲಪ್ಪ, ದುಡ್ಡು ಕಟ್ಬೇಕಲ್ಲ. ನಿನ್ಗೆ ಬಿಸ್ನೆಸ್ ಇಲ್ಲ ಅಂತೀಯ, ಜೊತೆಗೆ ನೀನ್ ಬೇರೆ ವಾಣಿಜ್ಯೋದ್ಯಮಿ. ಅಂದ್ರ ತಬ್ಲಿ ಮುಂಡೆದಂತನ ಒಂಥರ ಹಾಗೆ ಅಂತ ಇಟ್ಕೋ.
ರೈತರಿಗೆ ಮಾತ್ರ ಹಸು ಕೊಡಬೇಕು ಅನ್ನೋದು ಕಾನೂನು. ನೀನು ಒಬ್ಬ ಶೋಷಕ. ಯಾಕಂದ್ರೆ ಹಾಲನ್ನ ಬಿಸ್ನೆಸ್ಸಿಗೆ ನೀನು ಬಳಸ್ಕೊಳ್ತಿದೀಯಾ. ನಿನಗೆ ಹಸು ಕೊಡೋಕ್ಕಾಗಲ್ಲ. ಕಾಫಿದು ಎಷ್ಟಾಯ್ತು ಹೇಳು. ತಗ ನಡೀರ. ಸರ್ವೆ ಹೇಗೆ ಮಾಡೋದು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡಿರಿ. ಸಮೇ ನಂಗೊಂದಸ. ಒಳ್ಳೆ ಶನಿ ಕಣಯ್ಯ ನೀನು. ನಾನೇ ಶನಿ ವಂಶದವನು ಅಂದ್ರೆ ನೀನು ನನ್ನ ಹೆಗ್ಲನ್ನೇ ಏರ್ತೀಯ. ಹಾಲು ತುಪ್ಪ ನನ್ಸ್ಕೊಂಡು ನಂಗೆ ಕಳ್ಳು ಕೊರಕ್ಕಂತದ. ಕಣ್ಣು ಬಿಟ್ಟು ಕಡಲೆಲ್ಲ ಹಾಲು ಬೆಣ್ಣೆ ತುಪ್ಪನೇ ಕಾಣ್ತ ಸಮೇ. ಹಂಗಾರೆ ಕಣ್ಬಿಟ್ಕೊಂಡೆ ಇದ್ರೆ ತುಪ್ಪ ತಿಂದಂಗ ಆಯ್ತದು ಏನೋಪ್ಪ. ಸುಮ್ನೆ ಹೋಗಪ್ಪ. ನಿನಗೆ ಹಸು ಸಾಕೋ ಶಕ್ತಿ ಇಲ್ಲ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಹಸು ಕೊಡೋದು, ಆಯ್ತಾ? ದುಡ್ಡು ಕೊಟ್ರೆ ಹಸ ಗ್ಯಾರಂಟಿನಾ? ನೀನ್ ಎಕ್ಕಡ್ದಾನೆ ಗ್ಯಾರಂಟಿ. ಲೇ ಮಗ, ಹೆಂಗಾರ ಮಾಡಿ ದುಡ್ಡು ಹಂಚ್ಬೇಕು. ನಾನು ಸರ್ವೆ ಮಾಡಿದ ರೀತಿ ನೀವು ನೋಡಿದ್ರಲ್ಲ, ಅದೇ ರೀತಿ ಸರ್ವೆ ಮಾಡ್ಕೊಂಡು ನೀವು ಬರ್ಬೇಕು. ಹಂಗಾರೆ ದುಡ್ಡು ಎತ್ಬಿಡ್ಲ ಸರ್? ಹಂಗ ಮಾಡ್ಬೇಡ್ರಪ್ಪ. ಅಯ್ಯೋ, ನಾವು ದುಡ್ಡು ತಗೊಂಡ್ಮೇಲೆ ರಸೀದಿ ಕೊಡ್ಲೇಬೇಕು. ಗೋಮಾತೆ ದುಡ್ಡು ಪವಿತ್ರವಾದ್ದು. ಪೈಸಾ ಹೆಚ್ಚು ಕಮ್ಮಿ ಆದ್ರೂ ರವ ನರಕ ಹೋಗ್ತೀರಾ, ಹುಷಾರ್. ಹಂಗಾರೆ ಸರ್ವೆ ನಮ್ದು, ದುಡ್ಡು ನಿಮ್ದು. ಚಿನ್ನದಂತ ಮಾತ್ಕಣಯ್ಯ ನಿಂದು. ಆಮೇಲೆ ಗಟ್ಟಿ ಕೊಳಾನೆ ಹಿಡ್ಕೊಂಡು ಬನ್ನಿ. ಅಳಿಸಂದ್ರದ ಹಜಾಮ, ಗಡ್ ಕಾಫಿ, ವಿರೂಪಾಕ್ಷ ಅಂತ ಚಿಲ್ಲರೆ ಜನ ಬೇಕಾಗಿಲ್ಲ, ಗೊತ್ತಾಯ್ತಾ? ಬರ್ಲಾ? ಸರ್, ನಾವೆಲ್ಲ ಇವತ್ತು ಪಾರ್ಟಿ ಮಾಡಿಕೋಬೇಕು ಅಂತಿದ್ದೀವಿ. ನೀವು ತಗೋತೀರಾ ಸರ್? ಯಾವತ್ತಾದ್ರೂ ಒಂದ್ಸಲ. ಭಾನುವಾರ. ಇವತ್ ಭಾನುವಾರ ಏನೋ. ಹೌದಾ? ಹಂಗಾದ್ರೆ ಬರ್ತೀನಿ. ರೇ, ನಿಂತ್ಕೊಳ್ರಿ ಅಲ್ಲಿ. ನೀವ್ ಹೀಗ ಮೋಸ ಮಾಡೋದು? ಯಾವ ಸೀಮೆ ಕವ್ ಇನ್ಸ್ಪೆಕ್ಟರ್ ನೀವು? ಹಸು ಕೊಡ್ತೀನಿ ಅಂತ ಹೇಳಿ ಈ ರೀತಿನ ಮೋಸ ಮಾಡೋದು? ನಾನು ಮೋಸನ? ಛೆ, ಇಲ್ವಲ್ಲ. ಮೋಸ ಅಲ್ದೆ ಇನ್ನೇನು? ಒಂದು ಬೀದಿನ ಸರ್ವೆ ಮಾಡಿ ನಮ್ ಬೀದಿನ ಹಾಗೆ ಬಿಟ್ಟಿದಿರಲ್ಲ, ಇದು ಅನ್ಯಾಯ ಅಲ್ವಾ? ಓಹೋ, ಐ ಸಿ. ಡಾಕ್ಟ್ರೆ, ನೀವು ಒಂದು ಸಲಕ್ಕೆ ಒಬ್ಬ ಪೇಷಂಟಿಗೆ ತಾನೇ ಔಷಧಿ ಕೊಡೋದು? ಹೌದು. ಹಾಗೆ ನಾನು ಒಂದು ದಿನಕ್ಕೆ ಒಂದೇ ಬೀದಿನ ಸರ್ವೆ ಮಾಡೋದು. ಡಾಕ್ಟರ್ ಸುಮ್ಕೆ ಔಷಧಿ ಕೊಡೋದ್ ನೋಡು. ರೀ ಡಾಕ್ಟ್ರೆ, ನಿಮ್ ಕೆಲಸ ನೀವು ನೋಡ್ಕೊಳ್ರಿ. ಕವಿ ಇನ್ಸ್ಪೆಕ್ಟರ್ ವಿಚಾರ ನಿಮ್ಗೆ ಯಾಕ್ರಿ? ಯಾಕೆ ಅಂದ್ರೆ ನನಗೂ 2 ಹಸು ಬೇಕಾಗಿತ್ತು, ಅದಕ್ಕೆ. ಓ, ಹಂಗ